Welcome to the world of trade theory. I am N. Mayura Rajan, JTO, Seremi ITI, CVV campus, Chikbalapur. Very good morning. Okay, in the last previous classes, we learned about the cutting tools, the carbon content and the hardness, everything in the last class. ನಾವು ಹಿಂದೆ ಕ್ಲಾಸ್ಗಳಲ್ಲಿ ಕಟಿಂಗ್ ಟೂಲ್ ಬಗ್ಗೆ ಕಲಿತು. ಆ ಕಟಿಂಗ್ ಟೂಲ್ ಬಗ್ಗೆ ಹೇಳುವಾಗ ನಾನು ನಿಮಗೊಂದು ವಿಚಾರ ಹೇಳಿದ್ದೆ. ಕಟಿಂಗ್ ಟೂಲು ಯಾವತ್ತೂ ಮೆಟೀರಿಯಲ್ಗಿಂತ ಜಾಬ್ ವರ್ಕ್ ಪೀಸ್ಗಿಂತನೂ ಹಾರ್ಡ್ ಆಗಿರಬೇಕು ಅಂತ ಹೇಳಿದ್ದೆ, ಹೌದಾ? ಅದರಲ್ಲಿ ಫಸ್ಟ್ ಒನ್ ಈಸ್ ದ ಹೈ ಕಾರ್ಬನ್ ಸ್ಟೀಲ್ ಅಂತ ಹೇಳಿದ್ದೆ. ಇವತ್ತು ಆ ಹೈ ಕಾರ್ಬನ್ ಸ್ಟೀಲ್ ಅಂದ್ರೇನು, ಹೈ ಸ್ಪೀಡ್ ಸ್ಟೀಲ್ ಅಂದ್ರೇನು, ಅದು ಹೇಗಾಗುತ್ತೆ ಅನ್ನುವಂಥ ಒಂದು ಟೆಕ್ನಿಕಲ್ ಪ್ರಾಸೆಸ್ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಓಕೆ, ಅದರಲ್ಲಿ ಫಸ್ಟ್ ಒನ್ ಈಸ್ ದ ಹೀಟ್ ಟ್ರೀಟ್ಮೆಂಟ್. ವಾಟ್ ಈಸ್ ದ ಮೀನಿಂಗ್ ಆಫ್ ಎ ಹೀಟ್ ಟ್ರೀಟ್ಮೆಂಟ್? ಹೀಟ್ ಟ್ರೀಟ್ಮೆಂಟ್ ಅಂದರೆ ಏನು? ನಿಮಗೆ ಕಾಮನ್ನಾಗಿ ಗೊತ್ತಿರ್ಬೋದು, ಟ್ರೀಟ್ಮೆಂಟ್ಗೆ ಹೋಗ್ತಾ ಇದ್ದೀವಿ, ಕೇಳಿರ್ಬೋದು ನೀವು. ಈಗ ಕರೋನಾ ಟೈಮಲ್ಲಿ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ವರ್ಡ್ಗಳು. ಟ್ರೀಟ್ಮೆಂಟ್ ಅನ್ನೋದು ಏನು ಅಂದರೆ, ಟ್ರೀಟ್ಮೆಂಟ್ ತಗೊಂಡ್ರೆ, ಇಂಜೆಕ್ಷನ್ ತಗೊಂಡ್ರೆ, ಇವೆಲ್ಲ ಹೇಳ್ತಾ ಇರ್ತಾರಲ್ಲ. ದೆನ್ ವಾಟ್ ಈಸ್ ದ ಮೀನಿಂಗ್ ಆಫ್ ಎ ಟ್ರೀಟ್ಮೆಂಟ್? ವೆರಿ ಸಿಂಪಲ್. ವಾಟ್ ಈಸ್ ಎ ಟ್ರೀಟ್ಮೆಂಟ್ ಅಂತಂದರೆ, ದ ಟ್ರೀಟ್ಮೆಂಟ್ ಈಸ್ ದ ಪ್ರಾಸೆಸ್ ಆಫ್ ಹೀಲಿಂಗ್ ಆರ್ ದ ಪ್ರಾಸೆಸ್ ಆಫ್ ಕ್ಯೂರ್. ನಮ್ಮ ದೇಹದಲ್ಲಿರುವಂಥ ಕೆಲವು ಬೇಡದ ಅಂಶಗಳನ್ನು, ಕೆಟ್ಟ ಅಂಶಗಳನ್ನು ಹೊರಗೆ ಹಾಕುವುದನ್ನು ಕ್ಯೂರಿಂಗ್ ಅಂತ ಕರಿತೀವಿ. ಆ ಕ್ಯೂರಿಂಗ್ ಆಗಬೇಕಾದ್ರೆ ಮಾಡುವಂಥ ಪ್ರಾಸೆಸ್ನ ಟ್ರೀಟ್ಮೆಂಟ್ ಅಂತ ಕರಿತೀವಿ, ಹೌದಾ? ಒಂದು ಜ್ವರ ಬರುತ್ತೆ, ಒಂದು ಇಂಜೆಕ್ಷನ್ ತಗೊತೀವಿ. ಒಂದು ಜ್ವರ ಬರುತ್ತೆ, ಡೋಲೋ ಹಾಕೋತೀವಿ. ಒಂದು ತಲೆನೋವು ಬರುತ್ತೆ, ಒಂದು ಮಾತ್ರೆ ಹಾಕ್ಕೊತೀವಿ, ಸಾರಿಡಾನ್ ಹಾಕ್ಕೊತೀವಿ ಅಲ್ವಾ? ಒಂದು ನೋವು ಆಗುತ್ತೆ, ಯಾವುದೋ ಒಂದು ಪೇಯ್ನ್ ಟ್ಯಾಬ್ಲೆಟ್ ಹಾಕ್ಕೊತೀವಿ. ಈ ರೀತಿ ಕ್ಯೂರ್ ಮಾಡ್ಕೊತೀವಿ ನಾವು. ನಮ್ಮ ದೇಹದಲ್ಲಿ ಬಂದರೆ ವಿಲ್ ಗೋಯಿಂಗ್ ಟು ಕ್ಯೂರ್ ಇಟ್. ಅದೇ ಮೆಟಲ್ಗೆ ಬಂದರೆ ಅದನ್ನು ಹೀಟ್ ಟ್ರೀಟ್ಮೆಂಟ್ ಅಂತ ಕರೀತೀವಿ. ಕಬ್ಬಿಣಕ್ಕೂ ಟ್ರೀಟ್ಮೆಂಟ್ ಮಾಡಬೇಕು. ಕಬ್ಬಿಣದಲ್ಲೂ ಕೆಲವಂಥ ಬೇಡದಿರುವಂಥ ಅಂಶಗಳಿರ್ತವೆ ಒಳಗಡೆ. ಕೆಲವು ಫಾರ್ಮೇಷನ್ ಪ್ರಾಬ್ಲಮ್ಸ್ ಇರ್ತದೆ, ಕೆಲವು ಗ್ರೈನ್ ಸ್ಟ್ರಕ್ಚರ್ ಪ್ರಾಬ್ಲಮ್ ಇರುತ್ತದೆ, ಅಥವಾ ಈ ರೀತಿ ಕೆಲವೊಂದು ಸಣ್ಣ ಪುಟ್ಟದೆಲ್ಲ ಇರುತ್ತೆ. ಅದನ್ನೆಲ್ಲ ಹೇಗೆ ಮಾಡೋದು? ಫಸ್ಟ್ ಟ್ರೀಟ್ಮೆಂಟ್ ಅಂದರೆ ವೆರಿ ಸಿಂಪಲ್ ಆಗಿ ತಿಳ್ಕೊಳ್ಳಿ. ದ ಟ್ರೀಟ್ಮೆಂಟ್, ದ ಪ್ರಾಸೆಸ್ ಆಫ್ ಹೀಲಿಂಗ್ ಆರ್ ದ ಪ್ರಾಸೆಸ್ ಆಫ್ ಕ್ಯೂರ್. ಒಳಗಡೆ ಇರುವಂಥ ರೋಗವನ್ನು ತೆಗೆದುಹಾಕೋದನ್ನು ಟ್ರೀಟ್ಮೆಂಟ್ ಅಂತೀವಿ. ಕಬ್ಬಿಣಕ್ಕೂ ಕೂಡ ಅದೇ ರೀತಿ ರೋಗ ಇರುತ್ತೆ. ಅದನ್ನು ಹೇಗೆ ಮಾಡೋದು ಅಂದರೆ ಹೀಟ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ದ ಪ್ರಾಸೆಸ್ ಆಫ್ ಹೀಲಿಂಗ್ ಬೈ ಆ್ಯಡಿಂಗ್ ದ ಹೀಟ್ ಇಸ್ ಡನ್ ಟು ದ ಮೆಟಲ್. ಹೀಟ್ ಟ್ರೀಟ್ಮೆಂಟನ್ನು ನಾವು ಮೆಟಲ್ಗೆ ಬಿಸಿ ಶಾಖ ಕೊಟ್ಟು ತೆಗಿತೀವಿ. ಅದು ಜನರಲ್ಲು. ಆದರೆ ಟೆಕ್ನಿಕಲ್ ಆಗಿ ಬಂದಾಗ ಹೀಟ್ ಟ್ರೀಟ್ಮೆಂಟ್ ಈಸ್ ದ ಪ್ರಾಸೆಸ್ ಆಫ್ ಹೀಟಿಂಗ್ ದ ಮೆಟಲ್ ಅಪ್ ಟು ಇಟ್ಸ್ ಕ್ರಿಟಿಕಲ್ ಟೆಂಪರೇಚರ್ ಆ್ಯಂಡ್ ಕೂಲಿಂಗ್ ಇಟ್ ಅಂಡರ್ ದಿ ಕಂಟ್ರೋಲ್ಡ್ ಕೂಲಿಂಗ್ ರೇಟ್. ಅಲ್ಲಿ ಹೀಟ್ ಮಾಡೋದನ್ನು ನಾವು ಕಾಯಿಸ್ಬಿಡ್ಬೋದು. ಕುಲುಮೆಗೆ ಹಾಕಿ ಕಬ್ಬಿಣನ ಕೆಂಪು ಕಾಯಿಸ್ಬಿಡ್ತೀವಿ. ಆದರೆ ಕೂಲ್ ಮಾಡುವಾಗ ನೋಡಿರ್ಬೋದು, ಕುಲುಮೆಗಳಲ್ಲಿ ಇದಕ್ಕೆ ಅದ್ದುತ್ತಾರೆ, ಒಂದು ಬಕೀಟಲ್ಲಿ ನೀರು ಇಟ್ಕೊಂಡು ನೀರಿಗೆ ಅದ್ದುತ್ತಾರೆ. ಆಮೇಲೆ ಇನ್ನೊಂದ್ಸರಿ ಅದನ್ನು ಪುನಃ ಕೆಂಪಕ್ಕೆ ಕಾಯಿಸಿ ತಟ್ಟುಬಿಟ್ಟು ಮರಳ ಮೇಲೆ ಎಸೀತಾರೆ, ಮಣ್ಣು ಮೇಲೆ ಎಸೀತಾರೆ. ಗಮನಿಸಿ ನೋಡಿ ನೀವು. ಗಡಾರಿನೋ ಅಥವಾ ಸೆಣಿಕೆನೋ ಏನಾರು ಗುದ್ಲಿನೋ ತೊಗೊಂಡು ಹೋದಾಗ ತುಂಬ ಗಮನಿಸಿ. ಹೀಟ್ ಮಾಡ್ತಾರೆ, ಕೆಂಪಕ್ಕಾದು ಅದರಲ್ಲಿ 3 ಥರ ಟೆಂಪ್ರೇಚರ್ ಬರುತ್ತೆ, ಅದನ್ನು ಮುಂದೆ ಹೇಳ್ತೀನಿ. ಹೀಟ್ ಮಾಡಿಬಿಟ್ಟು ಕೆಂಪಕ್ಕಾದ ಕಬ್ಬಿಣನ ಚೆನ್ನಾಗಿ ತಟ್ತಾರೆ. ತಟ್ಟಿದ ಮೇಲೆ ಫಸ್ಟ್ ಟೈಮ್ ಮಾಡಿದಾಗ ಅದನ್ನು ನೀರಲ್ಲಿ ಅದ್ದುತ್ತಾರೆ. ಅದಾದ ಮೇಲೆ ಇನ್ನೊಂದು ಸಾರಿ ಹೀಟ್ ಮಾಡಿಬಿಟ್ಟು ಇನ್ನೊಂದು ಸಾರಿ ತಟ್ಬಿಟ್ಟು ಅದನ್ನು ತೆಗೆದು ಮಣ್ಣು ಮೇಲೆ ಹಾಕ್ತಾರೆ. 2ನೇ ಸಾರಿ ಫೈನಲ್ ಆಗಿ ಮಾಡುವಾಗ ನೀರ್ಗದ್ದಲ್ಲ. ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ತಿಳ್ಕೊಳ್ಳಿ ಯಾಕೆ ಅಂತ. ಓಕೆ, ಹೀಟ್ ಟ್ರೀಟ್ಮೆಂಟ್ ಈಸ್ ಟೆಕ್ನಿಕಲ್ ಡೆಫಿನಿಷನ್. ಹೀಟ್ ಟ್ರೀಟ್ಮೆಂಟ್ ಈಸ್ ದ ಪ್ರಾಸೆಸ್ ಆಫ್ ಹೀಟಿಂಗ್ ದ ಮೆಟಲ್ ಅಪ್ ಟು ಇಟ್ಸ್ ಕ್ರಿಟಿಕಲ್ ಟೆಂಪರೇಚರ್ ಆ್ಯಂಡ್ ಕೂಲಿಂಗ್ ಇಟ್ ಅಂಡರ್ ದ ಕಂಟ್ರೋಲ್ಡ್ ಕೂಲಿಂಗ್ ರೇಟ್ ವಿಚ್ ಹೆಲ್ಪ್ಸ್ ಇನ್ ರೀಕ್ರಿಸ್ಟಲೈಸೇಷನ್ ಆ್ಯಂಡ್ ರಿಲೀವ್ ದ ಇಂಟರ್ನಲ್ ಸ್ಟ್ರೆಸ್. ಅಲ್ಲಿ ರೀಕ್ರಿಸ್ಟಲೈಸೇಷನ್ ಅಂದರೆ ಒಳಗಡೆ ಇರುವಂಥ ಸಣ್ಣ ಒಂದು ಕಬ್ಬಿಣ ಅಂದರೆ ಅದರಲ್ಲಿ ಕಣಗಳಿರ್ತಾವಲ್ಲ, ಆ ಕಣಗಳನ್ನು ರೀಕ್ರಿಸ್ಟಲೈಸೇಷನ್ ಅಂದರೆ ಒಂದೇ ಯೂನಿಫಾರ್ಮ್ ಆಗಿ ಮಾಡುವಂಥದ್ದು. ನಮ್ಮಲ್ಲಿ ಯೂನಿಫಾರ್ಮ್ ಮಾಡ್ತೀವಲ್ಲ, ಯೂನಿಫಾರ್ಮ್ ಏನಕ್ಕೆ ಹಾಕ್ತೀವಿ ಅಂದರೆ ಒಬ್ಬೊಬ್ಬನ ನಂತರ ಡ್ರೆಸ್ ಹಾಕ್ಕೊಂಡು ಬರದೆ ಎಲ್ಲರೂ ಒಂದೇ ಸಮಾನಾಂತರವಾಗಿ ಕಾಣಲಿ ಅಂತ ಹೇಗೆ ಮಾಡ್ತೀವೋ, ಇದನ್ನು ಯೂನಿಫಾರ್ಮ್ ಕ್ರಿಸ್ಟಲೈಸೇಷನ್ನ ನಾವು ಟೆಕ್ನಿಕಲಾಗಿ ರೀಕ್ರಿಸ್ಟಲೈಸೇಷನ್. ಕಣಗಳೆಲ್ಲ ಅವಕ್ಕವೇ ಅಡ್ಜಸ್ಟ್ ಮಾಡ್ಕೊತವೆ. ದಿಸ್ ಇಸ್ ಕಾಲ್ಡ್ ದ ರೀಕ್ರಿಸ್ಟಲೈಸೇಷನ್. ಇಲ್ಲಿ ಒಂದು ಚಿಕ್ಕ ಫಿಗರ್ ತೋರಿಸ್ತೀನಿ ನೋಡಿ. ದ ಸ್ಟ್ರಕ್ಚರ್ ಆಫ್ ಸ್ಟೀಲ್. ನಾವು ಹೀಟ್ ಟ್ರೀಟ್ಮೆಂಟ್ ಮಾಡೋಕ್ಕೆ ಮೊದಲು ಮೆಟಲ್ ಹೇಗಿರುತ್ತೆ ಅಂತಂದರೆ, ಫಸ್ಟ್ದು ಫೆರೈಟ್ ಅಂತ ಇರುತ್ತೆ, ಕಣಗಳು ದಪ್ಪ ದಪ್ಪ ಇರ್ತವೆ. ಎರಡನೇದು ಫೆರೈಟ್ ಆ್ಯಂಡ್ ಪೆರ್ಲೈಟ್ ಅಂತ ಕರಿತೀವಿ. ಕಾರ್ಬನ್ ಕಂಟೆಂಟ್ ಮಧ್ಯದಲ್ಲಿ ಇರುತ್ತೆ, ಆದರೆ ಕಣಗಳು ಮಧ್ಯದಲ್ಲಿ ಅಲ್ಲಲ್ಲಿ ಕಾಣಿಸ್ತವೆ. ಆಮೇಲೆ ಪೆರ್ಲೈಟ್ ಅಂತ ಕರಿತೀವಿ. ಆಮೇಲೆ ಪೆರ್ಲೈಟ್ ಬಟ್ ಸಿಮೆಂಟೈಟ್ ಅಂತ ಕರಿತೀವಿ. ಅಲ್ಲಿ ಇನ್ನೊಂದು ಕಬ್ಬಿಣದಲ್ಲಿ 3 ಥರ ಇದೆ. ಲೋ ಕಾರ್ಬನ್ ಮೀಡಿಯಮ್ ಕಾರ್ಬನ್ ಸ್ಟೀಲ್ ಆ್ಯಂಡ್ ಹೈ ಕಾರ್ಬನ್ ಸ್ಟೀಲ್ ಅಂತ 3 ಥರ ಇದೆ. ಲೋ ಕಾರ್ಬನ್ ಅಂದರೆ 0.4ಗಿಂತ ಕೆಳಗಡೆ ಇದ್ದರೆ ಕಾರ್ಬನ್ ಕಂಟೆಂಟು, ಅದನ್ನು ಲೋ ಕಾರ್ಬನ್ ಅಂತ ಕರಿತೀವಿ. 0.4 to 0.8% ಇದ್ದರೆ ಅದನ್ನ ಮೀಡಿಯಮ್ ಕಾರ್ಬನ್ ಅಂತ ಕರಿತೀವಿ. 0.8 to 1.4 ಅಥವಾ 1.8 ಇರುವಂಥದ್ದನ್ನ ಹೈ ಕಾರ್ಬನ್ ಅಂತ ಕರಿತೀವಿ. ಓಕೆ, ಕಾರ್ಬನ್ನು ಜಾಸ್ತಿ ಆಗ್ತಾ ಕಬ್ಬಿಣ ಹಾರ್ಡ್ ಆಗುತ್ತೆ. ಕಾರ್ಬನ್ನು ಜಾಸ್ತಿ ಹಾಕಿದಷ್ಟು ಕಬ್ಬಿಣ ಹಾರ್ಡ್ ಆಗುತ್ತೆ. ಇದು ಬೇಸಿಕ್ ಪ್ರಿನ್ಸಿಪಲ್. ಓಕೆನಾ? ದ ಟೈಪ್ ಆಫ್ ಸ್ಟ್ರಕ್ಚರಲ್ಲಿದೆ ನೋಡಿ. ಫಸ್ಟ್ ಫಿಗರ್ ಬಂದು ಪೆರ್ಲೈಟ್ ಇದ್ದಾಗ ಕಣಗಳು ಒಂಥರ ಇರ್ತವೆ. ಆಮೇಲೆ 2ನೇ ಸ್ಟೀಲಿಗೆ ಬಂದಾಗ
ಹೈಪರ್ ಯುಟೆಕ್ಟೈಡ್ ಮೈದದಲ್ಲಿ ಬಂದಾಗ ಅದೊಂಥರ ಇರ್ತದೆ. ಆಮೇಲೆ ಹೈಪರ್ ಯುಟೆಕ್ಟಾಯ್ಡ್ ಅಂತ ಕರೆದಾಗ ಅದು ಬೇರೆ ರೀತಿಯಾದಂಥ ಒಂದು ಫಾರ್ಮೇಷನ್ ಕೊಡುತ್ತೆ. ಓಕೆ, ಇಂಪಾರ್ಟೆನ್ಸ್ ಆಫ್ ಹೀಟ್ ಟ್ರೀಟ್ಮೆಂಟ್ ಆವಾಗಲೇ ಹೇಳ್ದೋ ನಾವು ಏನೇನಾಗುತ್ತೆ ಹೀಟ್ ಟ್ರೀಟ್ಮೆಂಟ್ ಯಾಕೆ ಮಾಡಬೇಕು, ನಮಗೆ ಯಾಕೆ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಹೇಳಿದ್ನಲ್ವಾ. ದ ಹೀಟ್ ಟ್ರೀಟ್ಮೆಂಟ್ ಈಸ್ ಡನ್ ಟು ಇನ್ಕ್ರೀಸ್ ದ ಮೆಕ್ಯಾನಿಕಲ್ ಪ್ರಾಪರ್ಟೀಸ್. ಕಬ್ಬಣ ಅಂತ ಹೇಳಿದ ತಕ್ಷಣ ನಾವು ಬರೀ ಗಡಾರಿ ಮಾಡೋದಕ್ಕೆ ಗುದ್ಲಿ ಮಾಡೋಕ್ಕೆ ಉಪಯೋಗಿಸಲ್ಲ, ತಗಡು ಶೀಟ್ಗಳು ಮಾಡಬೇಕಾಗತ್ತೆ, ಆಮೇಲೆ ರಿಂಗ್ಗಳು ಮಾಡಬೇಕಾಗತ್ತೆ, ಜಿಂಕ್ ವಯರ್ಗಳನ್ನು, ಜಿಂಕ್ ಕೋಟೆಡ್ ವಯರ್ಸ್ ನೋಡಿದಿರಲ್ಲ, ತಂತಿಗಳು, ಮುಳ್ಳು ತಂತಿಗಳು ಅಂತ ಕೇಳ್ತೀವಲ್ಲ, ಆ ಥರ ಮಾಡಬೇಕಾಗುತ್ತೆ. ಅದನ್ನೆಲ್ಲ ಮೆಕ್ಯಾನಿಕಲ್ ಪ್ರಾಪರ್ಟೀಸಲ್ಲಿ ಮುಂದೆ ತಿಳಿಸೋಣ. ಟು ಇಂಪ್ರೂವ್ ಮೆಷಿನಬಿಲಿಟಿ, ನಾವು ಜಾಬ್ ಮಾಡಬೇಕಾದ್ರೆ ಮೆಷನ್ಗೆ ಹಾಕಿ ನಾವು ಟರ್ನ್ ಮಾಡಬೇಕಾದ್ರೆ ಕಟ್ಟಾಗೋದಾಗ್ಬೋದು, ಶೇಪ್ ಬರುವಂಥದ್ದಾಗ್ಬೋದು, ಅಥವಾ ಅದರಲ್ಲಿರುವಂಥ ನೈಸ್ ಫಾರ್ಮೇಷನ್ನು ಅಥವಾ ಗ್ಲಾಸ್ ಫಿನಿಶ್ ಬರಬೇಕಾದ್ರೂ ಕೂಡ ಪ್ರಾಪರ್ಟಿ ಇಂಪಾರ್ಟೆಂಟ್ ಆಗುತ್ತೆ. ಟು ರಿಲೀವ್ ದ ಇಂಟರ್ನಲ್ ಸ್ಟ್ರೆಸ್ ಡ್ಯೂ ಟು ಮೆಕ್ಯಾನಿಕಲ್ ವರ್ಕ್, ಇದೊಂದನ್ನು ನೀವು ಕುಲ್ಮೆಗಳಲ್ಲಿ ನೋಡಿರ್ತೀರ. ಹೀಟ್ ಟ್ರೀಟ್ಮೆಂಟ್ ಮಾಡಿ ಹೊಡೆದಾಗ ಏನಾಗುತ್ತೆ, ಅದರಲ್ಲಿರುವಂಥ ಕೆಲವೊಂದು ಫಾರ್ಮೇಷನ್ಸ್ ಎಲ್ಲ ಹಾಳಾಗೋಗಿರುತ್ತೆ, ಅದು ತನ್ನ ಒರಿಜಿನಲ್ ಕ್ಯಾರೆಕ್ಟರ್ನ ಕಳ್ಕೊಂಡಿರುತ್ತೆ. ಈಗ ನಿಮಗೂ ಒಂದೊಂದ್ಸರಿ ಬರುತ್ತೆ, ಯಾರೋ ಇದ್ದಕ್ಕಿದ್ದಾಗೆ ಸಡನ್ನಾಗಿ ಒಂದು ಏಟು ಬಂದು ಭಟ್ ಅಂತ ಹೊಡೆದ ತಕ್ಷಣ ಫಸ್ಟ್ ಕೋಪ ಬರುತ್ತಲ್ಲ, ಕೋಪ ಬಂದಾಗ ಏನು ಮಾಡ್ತೀರಾ, ಸಡನ್ನಾಗಿ ರಿಯಾಕ್ಟ್ ಮಾಡ್ತೀರಾ. ಕಬ್ಬಿಣಕ್ಕೂ ಕೋಪ ಬರುತ್ತೆ, ಬಟ್ ಅದು ಕೋಪ ಬರೋದು ಹೇಗೆ ತೋರಿಸ್ಕೊಳ್ಳುತ್ತೆ ಅಂತಂದರೆ ಸ್ಪ್ಲಿಟ್ ಆಗೋಗುತ್ತೆ, ಒಡೆದ ಕ್ರ್ಯಾಕ್ ಆಗೋಗುತ್ತೆ. ಅದರಿಂದ ಅದನ್ನು ಸ್ಟ್ರೆಸ್ಸನ್ನು ಈಚೆಗೆ ತೆಗೆದು ಹಾಕಬೇಕಾದ್ರೆ ಹೀಟ್ ಟ್ರೀಟ್ಮೆಂಟನ್ನು ಮಾಡ್ತೀವಿ. ಟು ಇಂಪ್ರೂವ್ ಕರೋಷನ್ ರೆಸಿಸ್ಟೆನ್ಸ್, ತುಕ್ಕು ಹಿಡಿಯುವಿಕೆಯನ್ನು ವಿರೋಧಿಸುವುದಕ್ಕೆ, ತುಕ್ಕು ಹಿಡಿಯೋದನ್ನು ಅವಾಯ್ಡ್ ಮಾಡೋದಕ್ಕೆ. ಟು ರೀಕ್ರಿಸ್ಟಲೈಸೇಷನ್ ಇಂಟರ್ನಲ್ ಸ್ಟ್ರಕ್ಚರ್ಸ್, ಒಳಗಡೆ ಇರುವಂಥ ಕಣಗಳು ರೀಗ್ರೈನಿಂಗ್ ಅಥವಾ ರೀಸ್ಟ್ರಕ್ಚರಿಂಗನ್ನು ಮಾಡ್ಕೊಳ್ಳೋದಕ್ಕೆ ನಾವು ಹೀಟ್ ಟ್ರೀಟ್ಮೆಂಟನ್ನು ಮಾಡ್ತೀವಿ. ಹಾಗಾದರೆ ಎಷ್ಟು ಟೆಂಪ್ರೇಚರ್, ಆಗಲೇ ನಿಮ್ಗೆ ಹೇಳಿದೆ ಕುಲುಮೆನಲ್ಲಿ ಕೆಂಪು ಕಾಯಿಸೋ ವಿಚಾರ ಅಂತ ಹೇಳಿದ್ನಲ್ಲ, ಆವಾಗ ಅಲ್ಲಿ 3 ಥರ ಟೆಂಪ್ರೇಚರ್ ಇದೆ. ಆ 3 ಥರದಲ್ಲಿ ಮೊದಲನೇದು ಲೋಯರ್ ಕ್ರಿಟಿಕಲ್ ಟೆಂಪರೇಚರ್, ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರ್, ಕ್ರಿಟಿಕಲ್ ಟೆಂಪರೇಚರ್. ಇಲ್ಲಿ ಸಾಮಾನ್ಯವಾಗಿ ನಾವು ಉಪಯೋಗಿಸುವಂಥ ಕಬ್ಬಿಣಕ್ಕೆ ಅಲ್ಲಿ ಫಿಗರ್ ಇದೆ ನೋಡಿ, ಕ್ಲೀನಾಗಿ ಕಾಣಿಸ್ತಾ ಇದೆ. 729ರಿಂದ 900 ಡಿಗ್ರಿ ಟೆಂಪರೇಚರ್ಗೆ ಒಂದು ಥರ ಇರುತ್ತೆ, ಅಲ್ಲಿಂದ 900ರಿಂದ 1000 ಡಿಗ್ರಿವರೆಗೂ ಇನ್ನೊಂದು ಥರ ಇರುತ್ತೆ. ಆ 900ಕ್ಕೆ ಏನಿದೆ ಅದನ್ನು ನಾವು ಲೋಯರ್ ಕ್ರಿಟಿಕಲ್ ಟೆಂಪರೇಚರ್ ಅಂತ ಕರಿತೀವಿ, ಮೇಲ್ಗಡೆ 1000ನ ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರ್ ಅಂತ ಕರಿತೀವಿ. ಆ ಸ್ಟಾರ್ಟಿಂಗ್ ಪಾಯಿಂಟ್ 723 ಏನಿದೆ ಅದನ್ನು ನಾವು ಕಾರ್ಬನ್ ಎವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಅಲ್ಲಿ ಕಾರ್ಬನ್ನಿಂದ ಸ್ಟಾರ್ಟ್ ಆಗುವಂಥ ಪಾಯಿಂಟ್ ಅದು, ಅಲ್ಲಿ ನಾವು ಹೀಟ್ ಟ್ರೀಟ್ಮೆಂಟ್ ಮಾಡೋಕ್ಕೆ ಶುರು ಮಾಡಿ ಅಂತ ಹೇಳುವಂಥದ್ದು. ಅಲ್ಲಿ 3 ಕಲರ್ ಬರುತ್ತೆ. ಫಸ್ಟು ರೆಡ್ ಹೀಟ್ ಆದ ತಕ್ಷಣವೇ ರೆಡ್ ಅಲ್ಲ, ಅದು ಆ್ಯಕ್ಚುಲಾಗಿ ಬ್ರೌನ್ ಆಗಿರುತ್ತೆ. ನಾವು ರೆಡ್ ಅಂತ ಕಾಮನ್ ಆಗಿ ಹೇಳ್ತೀವಿ, ಬ್ರೌನ್ ಆಗಿರುತ್ತೆ, ಆಮೇಲೆ ರೆಡ್ ಆಗುತ್ತೆ, ಆಮೇಲೆ ಪೇಲ್ ಆರೆಂಜ್ ಕಲರ್ ಅಥವಾ ಪೇಲ್ ಯೆಲ್ಲೋ ಕಲರ್ ಆಗುತ್ತೆ, ಅಲ್ಲಿಂದ ಪ್ಯೂರ್ ಯೆಲ್ಲೋ ಕಲರ್ ಆಗುತ್ತೆ. ಯಾವಾಗ ಕಬ್ಬಿಣ ಯೆಲ್ಲೋ ಕಲರ್ ಆಗ್ತದೆ ಅಂದರೆ ಆರೆಂಜ್ ಕಲರಿಂದ ಮುಂದಕ್ಕೆ ಹೋಗ್ತಾ ಇದೆ, ದಟ್ ಇಸ್ ಕಾಲ್ಡ್ ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರ್. ಮಾಲ್ಟನ್ ಪೂಲ್, ಅಲ್ಲಿಂದ ಅದೇನಾಗೋಗುತ್ತೆ, ದ್ರವ ರೂಪವನ್ನು ಹೊಂದಿಬಿಡುತ್ತೆ. ಓಕೆನಾ, ಅಷ್ಟರೊಳಗೆ ನಾವು ಅದಕ್ಕೆ ಹೀಟ್ ಟ್ರೀಟ್ಮೆಂಟನ್ನು ಮಾಡಬೇಕು. ಹಾಗಾದರೆ ಟ್ರೀಟ್ಮೆಂಟಲ್ಲಿ ಪ್ರಾಸೆಸ್ ಯಾವ್ಯಾವುದು ಅಂದರೆ, ಇಲ್ಲಿ ಬಟ್ಟೆ ಒಗೆಯೋದನ್ನು ನೆನೆಸ್ಕೊಳ್ಳಿ. ವೆರಿ ಸಿಂಪಲ್. ಬಟ್ಟೆ ಒಗೆಯೋಕ್ಕೆ ಏನು ಮಾಡ್ತೀರಾ, ಫಸ್ಟು ಬಟ್ಟೆಗಳನ್ನೆಲ್ಲ ಒಂದು ಬಕೆಟಲ್ಲಿ ಹಾಕ್ತೀರಾ, ನೀರು ಹಾಕ್ತೀರಾ, ಅದಕ್ಕೆ ಸೋಪ್ ಪೌಡ್ರ್ ಹಾಕ್ತೀರಾ, ಸ್ವಲ್ಪ ಹೊತ್ತು ನೆನೆಸ್ತೀರಾ, ಆಮೇಲೆ ತೆಗೆದು ಒಗಿತೀರಾ ಅಲ್ವಾ. ಹೀಟ್ ಟ್ರೀಟ್ಮೆಂಟಲ್ಲೂ 3 ಪ್ರಾಸೆಸ್ ಇದೆ. ದ ಪ್ರಾಸೆಸ್ ಆಫ್ ಹೀಟ್ ಟ್ರೀಟ್ಮೆಂಟ್. ದ ಪ್ರಾಸೆಸ್ ಆಫ್ ಹೀಟ್ ಟ್ರೀಟ್ಮೆಂಟ್ ಇನ್ಕ್ಲೂಡ್ಸ್ 3 ಇಂಪಾರ್ಟೆಂಟ್ ಫೇಸಸ್. 3 ಇಂಪಾರ್ಟೆಂಟ್ ಫೇಸಸನ್ನು ಇಟ್ಕೊಂಡಿರುತ್ತೆ. ಒಂದು ಹೀಟಿಂಗ್, ಎರಡನೇದು ಸೋಕಿಂಗ್, ಮೂರನೇದು ಕೂಲಿಂಗ್. ಇಲ್ಲಿ ಹೀಟಿಂಗ್ ಅಂದರೆ ಹೀಟಿಂಗ್ ದ ಮೆಟಲ್ ಅಪ್ ಟು ಇಟ್ಸ್ ಕ್ರಿಟಿಕಲ್ ಟೆಂಪರೇಚರ್, ಅದರ ಕ್ರಿಟಿಕಲ್ ಟೆಂಪರೇಚರ್ವರೆಗೆ ಹೀಟ್ ಮಾಡಬೇಕು. ಹೀಟ್ ಮಾಡಿದ ತಕ್ಷಣ ಏನು ಮಾಡಬೇಕು, ಸೋಕಿಂಗ್ ಮಾಡಬೇಕು, ಬಟ್ಟೆ ನೆನೆ ಹಾಕಬೇಕು. ದ ಟೈಮ್ ಆಫ್ ಕೀಪಿಂಗ್ ದ ಮೆಟಲ್ ಇನ್ ದ ಸೇಮ್ ಟೆಂಪರೇಚರ್, ಯಾವುದೋ ಒಂದು ಟೆಂಪರೇಚರು 792, 972, 1000, 1110 ಡಿಗ್ರಿ, ಈ ರೀತಿ ನಾವು ಯಾವುದೋ ಒಂದು ಟೆಂಪರೇಚರಲ್ಲಿ ಕಾಯಿಸ್ತೀವಲ್ಲ, ಇಟ್ ಡಿಪೆಂಡ್ಸ್ ಅಪಾನ್ ದ ಮೆಟಲ್ ಸ್ಟ್ರಕ್ಚರ್. ಅದು ಮೆಟಲ್ ಸ್ಟ್ರಕ್ಚರ್ ಮೇಲೆ ಹೋಗುತ್ತೆ, ಟೈಪ್ ಆಫ್ ಮೆಟಲ್ ಮೇಲೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ಕಂಡೀಷನ್ನಲ್ಲಿ ಸ್ವಲ್ಪ ಹೊತ್ತು ಬಿಡಬೇಕು. ಎಷ್ಟೊತ್ತು ಬಿಡಬೇಕು, 1 2 ಅವರ್ಸು, 3 ಅವರ್ಸು, ಲೇಟ್ ನೈಟು, ಅಥವಾ 124 ಅವರ್ಸ್ ಬಿಡಬೇಕಾಗುತ್ತೆ, ಡಿಪೆಂಡಿಂಗ್ ಅಪಾನ್ ದ ಸೈಜ್ ಆಫ್ ದ ಮೆಟಲ್. ಅದೇ ಟೆಂಪ್ರೇಚರಲ್ಲಿ ನೆನೆ ಹಾಕಬೇಕು ಅದನ್ನು. ನೆಕ್ಸ್ಟ್ ಕೂಲಿಂಗ್, ಅದನ್ನು ತಗೊಂಡು ಈಚೆ ಕಡೆಗೆ ಕೂಲಿಂಗ್ ಹಾಕಬೇಕು. ಆ ಕೂಲಿಂಗ್ ಈಸ್ ದ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಾವು ಹೀಟ್ ಟ್ರೀಟ್ಮೆಂಟಲ್ಲಿ ಆಗಲೇ ಹೇಳಿದ್ದೀನಿ, ಕಂಟ್ರೋಲ್ಡ್ ಕೂಲಿಂಗ್ ರೇಟ್ ಅನ್ನೋ ವರ್ಡ್ ಮತ್ತೆ ಹೇಳ್ತಾ ಇದ್ದೀನಿ. ಕಂಟ್ರೋಲ್ ಕೂಲಿಂಗ್ ರೇಟ್ ಅನ್ನೋದ್ರೆ ಕೂಲನ್ನು ಬೇಗ ಮಾಡಿದ್ರೆ ಅದ್ರ ಬೇರೆ ಪ್ರಾಸೆಸ್ ಆಗುತ್ತೆ, ನಿಧಾನಕ್ಕೆ ಮೆಟಲನ್ನು ಕೂಲ್ ಮಾಡಿದ್ರೆ ಅದೇ ಬೇರೆ ಪ್ರಾಸೆಸ್ ಆಗುತ್ತೆ, ಅಥವಾ ಕೂಲ್ ಮಾಡಿದೆ ಅದನ್ನು ಡೈರೆಕ್ಟಾಗಿ ಅಪ್ಲಿಕೇಶನ್ಸ್ಗೆ ಹಾಕ್ಕೊಂಡ್ರೆ ಅದರ ಪ್ರಾಸೆಸ್ಸೇ ಬೇರೆ ಇದೆ. ಓಕೆ, ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಹೀಟ್ ಟ್ರೀಟ್ಮೆಂಟ್. ಹಾಗಾದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಹೀಟ್ ಟ್ರೀಟ್ಮೆಂಟ್ ಯಾವ್ಯಾವುದು? ಡಿಪೆಂಡಿಂಗ್ ಅಪಾನ್ ದ ಡಿಫರೆಂಟ್ ಮೆಕ್ಯಾನಿಕಲ್ ವರ್ಕ್ಸ್, ದ ಹೀಟ್ ಟ್ರೀಟ್ಮೆಂಟ್ ಪ್ರಾಸೆಸ್ ಇಸ್ ಡಿವೈಡೆಡ್ ಇಂಟು ಅನಿಲಿಂಗ್, ನಾರ್ಮಲೈಸಿಂಗ್, ಹಾರ್ಡನಿಂಗ್, ಟೆಂಪರಿಂಗ್ ಆ್ಯಂಡ್ ಕೇಸ್ ಹಾರ್ಡನಿಂಗ್.
ನಮಗೆ ಆ ಮೆಕ್ಯಾನಿಕಲ್ ಪ್ರಾಪರ್ಟಿ ಬಗ್ಗೆ ಆಗ್ಬೋದು, ಅಥವಾ ಆ ಲೋಹವನ್ನು ನಾವು ಯಾವುದಕ್ಕೆ ಉಪಯೋಗಿಸ್ತಾ ಇದ್ದೀವಿ, ಆ ಕಬ್ಬಿಣವನ್ನು ನಾವು ಯಾವುದಕ್ಕೆ ಉಪಯೋಗಿಸ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ನಾವು ಮುಖ್ಯವಾಗಿ ಅನಿಲಿಂಗ್, ನಾರ್ಮಲೈಸಿಂಗ್, ಹಾರ್ಡನಿಂಗ್, ಟೆಂಪರಿಂಗ್ ಆ್ಯಂಡ್ ಕೇಸ್ ಹಾರ್ಡನಿಂಗ್ ಅಂತ ಡಿಫರೆಂಟ್ ಮಾಡ್ತೀವಿ. ಓಕೆ, ಅಲ್ಲೊಂದು ಚಿಕ್ಕದಾಗಿ ಒಂದು ಫ್ಲೋ ಚಾರ್ಟ್ ಇದೆ ನೋಡಿ. ಹೀಟ್ ಟ್ರೀಟ್ಮೆಂಟ್ ಫಸ್ಟು ಅನಿಲಿಂಗು, ನಾರ್ಮಲೈಸಿಂಗು, ಹಾರ್ಡನಿಂಗು, ಟೆಂಪರಿಂಗು, ಇವು ಡೈರೆಕ್ಟಾಗಿ ಮಾಡುವಂಥ ಹೀಟ್ ಟ್ರೀಟ್ಮೆಂಟ್ಗಳು. ಕೇಸ್ ಹಾರ್ಡನಿಂಗ್ ಅಂತ ಅನ್ನೋದರಲ್ಲಿ ಪುನಃ ಸಬ್ ಕ್ಯಾಟಗರೀಸ್ ಬರುತ್ತೆ. ಕೇಸ್ ಕಾರ್ಬರೈಸಿಂಗ್, ಸೈನೈಡಿಂಗ್, ನೈಟ್ರೈಡಿಂಗ್, ಫ್ಲೇಮ್ ಹಾರ್ಡನಿಂಗ್, ಇನ್ನೊಂದು ಬಿಟ್ಟೋಗಿದೆ ಇಂಡಕ್ಷನ್ ಹಾರ್ಡನಿಂಗ್. ಕರೆಂಟನ್ನು ಉಪಯೋಗಿಸಿ ಮಾಡುವಂಥದ್ದನ್ನು ಇಂಡಕ್ಷನ್ ಹಾರ್ಡನಿಂಗ್ ಅಂತೀವಿ. ಅನಿಲಿಂಗನ್ನು ಸಾಫ್ಟ್ ಮಾಡೋಕ್ಕೆ, ಮೆಟಲನ್ನು ಸಾಫ್ಟ್ ಮಾಡೋಕ್ಕೆ ಉಪಯೋಗಿಸ್ತೀವಿ. ನಾರ್ಮಲೈಸಿಂಗ್ನ ರೀಕ್ರಿಸ್ಟಲೈಸೇಷನ್ಗೆ ಉಪಯೋಗಿಸ್ತೀವಿ. ಹಾರ್ಡನಿಂಗನ್ನು ಗಟ್ಟಿ ಮಾಡೋದಕ್ಕೆ ಉಪಯೋಗಿಸ್ತೀವಿ. ಟೆಂಪರಿಂಗನ್ನು ಗಟ್ಟಿಯಾಗಿರುವಂಥ ವಸ್ತು ಇಮಿಡಿಯೇಟಾಗಿ ಬೆಂಡ್ ಮಾಡಿದ್ರೆ ಮುರಿದೋಗುವಂಥ ಕೆಪಾಸಿಟಿ ಇರುತ್ತೆ, ಅದರಲ್ಲಿರುವಂಥ ಸ್ಟ್ರೆಸ್ಸನ್ನು ತೆಗಿಬೇಕು. ಆ ಸ್ಟ್ರೆಸ್ಸನ್ನು ತೆಗೆಯೋದಕ್ಕೆ ಹಾರ್ಡನಿಂಗ್ ಆದ ತಕ್ಷಣವೇ ಟೆಂಪರಿಂಗನ್ನು ಮಾಡ್ತೀವಿ. ಮತ್ತು ಕೇಸ್ ಹಾರ್ಡನಿಂಗಲ್ಲಿ ಏನಾಗುತ್ತೆ ಅಂದರೆ ಔಟರ್ ಸರ್ಫೇಸ್ ಹಾರ್ಡಾಗೇ ಇರುತ್ತೆ, ಮತ್ತು ಇಂಟರ್ ಸರ್ಫೇಸು ವೆನ್ ಕಂಪೇರಿಟಿವ್ಲಿ ಸಾಫ್ಟ್. ಏನು ಹೊರಗಡೆ ಇರುವಂಥ ಕೇಸಿಂಗು ಗಟ್ಟಿ ಇರುತ್ತೆ, ಒಳಗಡೆ ಇರೋವು ಸಾಫ್ಟ್ ಆಗಿರ್ತವೆ. ಈ ಟೊಮೆಟೊ ಕೇಸ್ಗಳು ಅಂತ ಇರಲ್ಲ, ಹೂಗಳು ಅಥವಾ ಟೊಮೆಟೊ ಅಥವಾ ಈ ರೀತಿ ಕೇಸು ಅಂತ ಕರಿತೀರಲ್ಲ. ಕೇಸ್ ಅಂದರೆ ಏನು ಅಂದರೆ ಔಟರ್ ಸ್ಟ್ರಕ್ಚರ್ ಅಂತ ಅಷ್ಟೇನಿಲ್ಲ. ಔಟರ್ ಸ್ಟ್ರಕ್ಚರ್ ಗಟ್ಟಿಯಾಗಿರಬೇಕು. ಟೊಮೆಟೊನ ಒಂದು ಕೇಸು ಅಂತ ಒಂದು ಇದ್ರೊಳಗೆ ಹಾಕ್ತಿರಲ್ಲ, ಅವಾಗ ಏನಾಗುತ್ತೆ, ಟೊಮೆಟೊ ತೊಂದರೆ ಆಗದಿರ ಔಟರ್ ಕೇಸು ಪ್ರೊಟೆಕ್ಟ್ ಮಾಡುತ್ತಲ್ಲ, ಹಾಗೆ ಇದರಲ್ಲೂ ಕೂಡ ಕೇಸ್ ಹಾರ್ಡನಿಂಗ್ ಇದೆ. ಕೇಸ್ ಹಾರ್ಡನಿಂಗಲ್ಲಿ ಒಂದನೇದು ಕೇಸ್ ಕಾರ್ಬರೈಸಿಂಗ್. ಬೆಂಕಿ ಗ್ಯಾಸನ್ನು ಉಪಯೋಗಿಸಿ ನಾವು ಮಾಡಿದ್ರೆ ಅದನ್ನು ಕೇಸ್ ಕಾರ್ಬರೈಸಿಂಗ್ ಅಂತ ಕರಿತೀವಿ. ಸೈನೈಡಿಂಗ್ ಅನ್ನೋದೊಂದು ಪ್ರಾಸೆಸ್ ಇದೆ, ನೈಟ್ರೈಡಿಂಗ್ ಅಂತೀವಿ. ಮತ್ತು ಫ್ಲೇಮ್ ಹಾರ್ಡನಿಂಗು ಕರೆಂಟಲ್ಲಿ ಮಾಡಿದ್ರೆ ಅದನ್ನ ಇಂಡಕ್ಷನ್ ಹಾರ್ಡನಿಂಗ್ ಅಂತ ಕರಿತೀವಿ. ಫಸ್ಟ್ ವಿ ಡೀಲ್ ವಿತ್ ದಿ ಅನಿಲಿಂಗ್. ಆಗಲೇ ನಿಮ್ಗೆ ಹೇಳಿದ್ದೀನಿ, ಇಟ್ ಈಸ್ ದ ಪ್ರಾಸೆಸ್ ಆಫ್ ಹೀಟಿಂಗ್ ದ ಮೆಟಲ್ 20 to 30 ಡಿಗ್ರಿ ಅಬೋವ್ ದ ಕ್ರಿಟಿಕಲ್ ಟೆಂಪರೇಚರ್. 20 ರಿಂದ 30 ಡಿಗ್ರಿ ಅಬೋವ್ ದ ಕ್ರಿಟಿಕಲ್ ಟೆಂಪರೇಚರನ್ನು ಕಾಯಿಸಬೇಕು. ಸೋಕಿಂಗ್ ದ ಮೆಟಲ್ 2 to 3 hours ಇನ್ ದ ಸೇಮ್ ಕಂಡೀಷನ್. 2 ರಿಂದ 3 ಗಂಟೆ ಹೊತ್ತು ಅದೇ ಟೆಂಪರೇಚರಲ್ಲಿ ಸೋಕಿಂಗ್, ಬಟ್ಟೆ ನೆನೆಸ್ದಂಗೆ ನೆನೆಸಬೇಕು. ಸ್ಲೋಲಿ ಕೂಲಿಂಗ್ ದ ಮೆಟಲ್ ಇನ್ ದ ಫರ್ನೇಸ್ ಆರ್ ಹರ್ತ್. ಅದನ್ನು ಎಲ್ಲಿಡಬೇಕು ಅಂದರೆ ತಣ್ಣಗಾಗಬೇಕಾದ್ರೆ ನೀರಿಗದ್ದಬಾರ್ದು ಅಥವಾ ಗಾಳಿಗೆ ಹಾಕಬಾರ್ದು, ಎಲ್ಲಿ ಬಿಸಿ ಕಾಯಿಸಿರ್ತೀವೋ ಅಲ್ಲೇ ಇಡಬೇಕು. ಇಟ್ ಕೂಲ್ ಸ್ಲೋಲಿ ಟು ರಿಲೀಸ್ ದ ಇಂಟರ್ನಲ್ ಸ್ಟ್ರೆಸ್ ಆ್ಯಂಡ್ ರೀಕ್ರಿಸ್ಟಲೈಸೇಷನ್ ಆರ್ ರೀಸ್ಟ್ರಕ್ಚರಿಂಗ್. ಅಲ್ಲೇನಾಗುತ್ತೆ, ನಿಧಾನಕ್ಕೆ ಕೂಲ್ ಆಗ್ತಾ ಅದು ತನ್ನಷ್ಟಕ್ಕೆ ತಾನೇ ಇದು ಮಾಡುತ್ತೆ. ಇದನ್ನು ನೀವೆಲ್ಲಿ ಗಮನಿಸ್ಬೋದು ಗೊತ್ತಾ, ನಿಮ್ಮ ಬೈಕ್ಗಳನ್ನು ತುಂಬ ದೂರ ಹೋಗಿ ಬಂದು ಹೀಟ್ ಬಂದಮೇಲೆ ಸ್ಟ್ಯಾಂಡ್ ಹಾಕ್ಬಿಟ್ಟು ಇಂಜಿನ್ ಹತ್ರ ಕಿವಿ ಕೊಡಿ. ಅದು ಅಲ್ಲೇ ಕೂಲ್ ಆಗ್ತಾ ಇದ್ದಾಗ ಒಂದು ಸಣ್ಣ ಒಂದು ಕಿಕ್ ಟಿಕ್ ಚಿಕ್ ಚಿಕ್ ಅನ್ನುವಂಥ ಸೌಂಡ್ ಬರುತ್ತೆ. ಮೆಟಲ್ಲು ಅಲ್ಲಿ ಎಕ್ಸ್ಪ್ಯಾಂಡ್ ಆಗಿದ್ದದ್ದು ಕಾಂಟ್ರಾಸ್ಟ್ ಆಗ್ತಾ ಇರುತ್ತೆ. ಇದನ್ನು ನೀವು ಗಮನಿಸಬೇಕು. ಸಿಂಪಲ್ಲಾಗಿ ನಮ್ಮ ಸುತ್ತಮುತ್ತ ಇರೋದೇ ಟೆಕ್ನಿಕಲ್, ಅಷ್ಟೇ, ಇನ್ನೇನು ಇಲ್ಲ. ಹೀಟ್ ಟ್ರೀಟ್ಮೆಂಟ್ ಅಂದರೆ ನಮಗೆಲ್ಲ ಕಡೆ ನೋಡ್ತಾ ಇರುವಂಥದ್ದು. ಹಂಡೆ ಒಲೆಯಲ್ಲಿ ಬಿಸಿನೀರು ಕಾಯಿಸಿದ ಮೇಲೆ ಸಂಜೆವರೆಗೂ ನೀರು ವೇರಿಯೇಷನ್ ಆಗ್ತಾ ಇರುತ್ತೆ, ಹಾರ್ಡ್ ವಾಟರ್ ಬಂದು ಸಾಫ್ಟ್ ಆಗ್ತಾ ಇರುತ್ತೆ. ದಿಸ್ ಇಸ್ ದ ಲೈಫ್ ಸ್ಟ್ರಕ್ಚರ್ ಅಷ್ಟೇ. ಟೆಕ್ನಿಕಲ್ ಅಂದರೆ ಇನ್ನೇನು ಅಲ್ಲ. ಪರ್ಪಸ್ ಆಫ್ ಅನಿಲಿಂಗ್. ಹಾಗಾದರೆ ಇದನ್ನು ಏನಕ್ಕೆ ಮಾಡಬೇಕು? ಟು ಒಬ್ಟೈನ್ ದ ಸಾಫ್ಟ್ನೆಸ್, ಮೆಟಲನ್ನು ಸಾಫ್ಟ್ ಮಾಡೋದಕ್ಕೆ. ಟು ಇಂಪ್ರೂವ್ ದ ಮೆಷಿನಬಿಲಿಟಿನ ಇಂಪ್ರೂವ್ ಮಾಡೋಕ್ಕೆ. ಟು ಇನ್ಕ್ರೀಸ್ ದ ಕ್ವಾಲಿಟಿ, ನಮಗೆ ಒಳಗಡೆ ಇರುವಂಥ ಇಂಪ್ಯೂರಿಟೀಸ್ ಎಲ್ಲ ಹೋದಾಗ ಕ್ವಾಲಿಟಿ ಚೆನ್ನಾಗಿ ಸಿಗುತ್ತೆ. ರಿಲೀವ್ ದ ಇಂಟರ್ನಲ್ ಸ್ಟ್ರೆಸ್ಸಸ್, ಒಳಗಡೆ ಇರುವಂಥ ಹಾರ್ಡ್ನೆಸ್ಸನ್ನು ಈಚೆಗೆ ತಳ್ಳುತ್ತೆ. ಟು ಅಬ್ಟೈನ್ ಈಕ್ವಿಲಿಬ್ರಿಯಮ್ ಸ್ಟ್ರಕ್ಚರ್, ಅಂದರೆ ಕಣಗಳೆಲ್ಲ ಒಂದೇ ರೀತಿಯಾಗಿ ಇರ್ತವೆ. ಟು ರಿಫೈನ್ ದ ಗ್ರೈನ್ ಸೈಜ್, ಒಂದೇ ಹದದಲ್ಲಿರ್ತವೆ. ನೋಡಿ, ಇಲ್ಲಿ ಈಕ್ವಿಲಿಯಮ್ ಸ್ಟ್ರಕ್ಚರ್ ಬೇರೆ, ಸ್ಟ್ರಕ್ಚರ್ ಅಂದರೆ ಕಣಗಳು ಜೋಡಣೆ, ಈ ಗ್ರೈನ್ ಸೈಜ್ ಅಂದರೆ ಒಂದೇ ಥರ ಕಣಗಳು ಇರುವಂಥದ್ದು. ನೆಕ್ಸ್ಟ್ ಒನ್ ಈಸ್ ನಾರ್ಮಲೈಸಿಂಗ್. ನಾರ್ಮಲೈಸಿಂಗ್ ಅಂದರೆ ಏನು? ಹೀಟಿಂಗ್ ದ ಮೆಟಲ್ ಅಬೌಟ್ 40 to 50 ಡಿಗ್ರಿ ಟೆಂಪರೇಚರ್ ಆರ್ ಡಿಗ್ರಿ ಆನ್ ದ ಕ್ರಿಟಿಕಲ್ ಟೆಂಪರೇಚರ್. ಸೋಕಿಂಗ್ ಅಬೌಟ್ 15 to 30 minutes. ಸ್ಲೋಲಿ ಕೂಲಿಂಗ್ ಇನ್ ದ ರೂಮ್ ಟೆಂಪರೇಚರ್. ಇಲ್ಲಿ ಹರ್ತಲ್ಲಿಟ್ಟು ಅನಿಲಿಂಗಲ್ಲಿ ಇಲ್ಲಿ ರೂಮ್ ಟೆಂಪರೇಚರ್ ಅಂದರೆ ಅದರೊಳಗಡೆಯಿಂದ ತೆಗೆದು ಈಚೆಗಿಟ್ಟು ಆ ರೂಮ್ ಟೆಂಪರೇಚರ್ ಇರುತ್ತೋ ಹಾಗೆ ಮಾಡುವಂಥದ್ದು. ಪರ್ಪಸ್ ಟು ರಿಲೀವ್ ದ ಇಂಟರ್ನಲ್ ಸ್ಟ್ರೆಸ್ ಡ್ಯೂ ಟು ಕೋಲ್ಡ್ ವರ್ಕಿಂಗ್ ಆಫ್ ದ ಮೆಟಲ್. ನಾವು ತಣ್ಣಗಿದ್ದಾಗ ಅದಕ್ಕೆ ಹೊಡೆದಿರ್ತೀವಿ, ಬೆಂಡ್ ಮಾಡಿರ್ತೀವಿ, ಅದನ್ನೆಲ್ಲ ತೆಗೆಯೋದಕ್ಕೆ. ಟು ಇನ್ಕ್ರೀಸ್ ದ ಸ್ಟ್ರೆಂತ್, ಗಟ್ಟಿ ಅಥವಾ ಗಡಸನ್ನು ಕೊಡೋದಕ್ಕೆ. ಟು ಇಂಪ್ರೂವ್ ದ ಮೆಕ್ಯಾನಿಕಲ್ ಪ್ರಾಪರ್ಟೀಸ್, ಕೆಲವರು ಮೆಕ್ಯಾನಿಕಲ್ ಡಕ್ಟಲಿಟಿ, ಆಗಲೇ ಹೇಳಿದ್ಮೇಲೆ ಡಕ್ಟಲಿಟಿ, ಮ್ಯಾಲೆಬಿಲಿಟಿ, ಕ್ಯಾಸ್ಟಿಂಗ್ ಇವೆಲ್ಲನೂ ಇಂಪ್ರೂವ್ ಮಾಡೋದಕ್ಕೆ. ಟು ಇಂಪ್ರೂವ್ ದ ಮಷಿನಬಿಲಿಟಿ, ಯಾಂತ್ರಿಕವಾಗಿ ನಾವು ಮಿಷಿನ್ಗಳಲ್ಲಿ ಕೆಲಸ ಮಾಡೋದಕ್ಕೆ ಆರಾಮಾಗಿ ಆಗಲಿ ಅನ್ನೋ ಉದ್ದೇಶಕ್ಕೆ. ಇಲ್ಲೊಂದು ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಇದೆ ನೋಡಿ, ಸಿಂಪಲ್ಲಾಗಿ ಅದನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ತೋರಿಸುತ್ತೆ. ಅನಿಲಿಂಗ್ ಆ್ಯಂಡ್ ನಾರ್ಮಲೈಸಿಂಗ್ ಅವೆರಡುಗಳ ಡಿಫ್ರೆನ್ಸ್ ಏನು? ಅದೆರಡರಲ್ಲಿ ಡಿಫ್ರೆನ್ಸ್ ಏನಂದರೆ, ಅನಿಲಿಂಗಲ್ಲಿ ಬಂದು ಕೂಲ್ಡ್ ವಿತ್ ದ ಫರ್ನೇಸ್, ಬೆಂಕಿನಲ್ಲೇ ತಣ್ಣಗೆ ಮಾಡ್ತೀವಿ. ಕೂಲ್ಡ್ ಔಟ್ಸೈಡ್ ದ ಫರ್ನೇಸ್,
ಅದನ್ನು ಏನು ಮಾಡ್ತೀವಿ, ಹೊರಗಡೆ ರೂಮ್ ಟೆಂಪರೇಚರಲ್ಲಿ ಇಡ್ತೀವಿ. ದ ರೇಟ್ ಆಫ್ ಕೂಲಿಂಗ್ ಈಸ್ ವೆರಿ ಸ್ಲೋ ಇನ್ ಅನೀಲಿಂಗ್. ಯಾಕೆ ಅಂದರೆ ಬೆಂಕಿ ಒಳಗಡೆನೇ ತಣ್ಣಗಾಗೋದು ಅಂದರೆ ಅಲ್ಲಿ ಕೆಂಡ ಕಾಯ್ತಾನೆ ಇರುತ್ತೆ, ಫರ್ನೆಸಲ್ಲಿ ಬೆಂಕಿ ಇದ್ದೇ ಇರುತ್ತೆ. ಅದರಲ್ಲೇ ತಣ್ಣಗಾಗಬೇಕು ಅಂದರೆ ಕೆಂಡ ಫಸ್ಟ್ ಆರಬೇಕು, ಅದಾದಮೇಲೆ ಇದರಲ್ಲಿರುವಂಥ ಹೀಟು ಡೆಸಿಪೇಟ್ ಆಗಬೇಕು. ಓಕೆ, ದ ರೇಟ್ ಆಫ್ ಕೂಲಿಂಗ್ ಈಸ್ ಮಾಡರೇಟ್ ಇನ್ ನಾರ್ಮಲೈಸಿಂಗ್. ಇಲ್ಲಿ ಬೆಂಕಿ ಇರಲ್ಲ, ಪಕ್ಕದಲ್ಲಿ ರೂಮ್ ಟೆಂಪರೇಚರ್ ಮಾತ್ರ ಇರುತ್ತೆ, ಅದಕ್ಕೆ ಸ್ವಲ್ಪ ಬೇಗ ಆಗುತ್ತೆ. ಲೆಸ್ ಹಾರ್ಡ್ನೆಸ್ ಆ್ಯಂಡ್ ಟೆನ್ಸೈಲ್ ಸ್ಟ್ರೆಸ್ ಆ್ಯಂಡ್ ಟಫ್ನೆಸ್. ಅನಿಲಿಂಗಲ್ಲಿ ಏನಾಗುತ್ತೆ, ಲೆಸ್ ಹಾರ್ಡ್ನೆಸ್ ಆಗುತ್ತೆ, ಯಾಕೆಂದರೆ ನಿಧಾನಕ್ಕೆ ಕೂಲಿಂಗ್ ಆಗ್ತಾ ಇರೋದ್ರಿಂದ. ಟೆನ್ಸೈಲ್ ಸ್ಟ್ರೆಂತು ಅಂದರೆ ಟಫ್ನೆಸ್ಸು ಕಮ್ಮಿ ಆಗುತ್ತೆ. ಮೋರ್ ಹಾರ್ಡ್ನೆಸ್, ಇದರಲ್ಲಿ ಸ್ವಲ್ಪ ಇದಕ್ಕೆ ಅನಿಲಿಂಗಕ್ಕೆ ಕಂಪೇರ್ ಮಾಡಿದ್ರೆ ಮಾತ್ರ ಸ್ವಲ್ಪ ಮೋರ್ ಹಾರ್ಡ್ನೆಸ್ ಇರುತ್ತೆ, ಟೆನ್ಸೈಲ್ ಸ್ಟ್ರೆಂತ್ ಇರುತ್ತೆ, ಮತ್ತು ಟಫ್ನೆಸ್ಸು ಸ್ವಲ್ಪ ಜಾಸ್ತಿ ಇರುತ್ತೆ. ಆಸ್ಟ್ರಿನೈಸ್ ಈಸ್ ಟ್ರಾನ್ಸ್ಫಾರ್ಮೇಡ್ ಇಂಟು ಕೋರ್ಸ್ ಪೆರ್ಲೈಟ್. ಆಗಲೇ ನಿಮ್ಗೆ ಸ್ಟ್ರಕ್ಚರ್ ತೋರಿಸಿದ್ನಲ್ಲ, ಅಲ್ಲಿ ಆಸ್ಟ್ರಿನೈಟ್ ಅನ್ನುವಂಥದ್ದು ಕಣಗಳ ಸೈಜ್ ಏನಾಗುತ್ತೆ, ಅದು ಟ್ರಾನ್ಸ್ಫಾರ್ಮರ್ ಆಗಿ ಪೆರ್ಲೈಟ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ಆಸ್ಟ್ರಿನೈಸ್ ಈಸ್ ಟ್ರಾನ್ಸ್ಫರ್ಡ್ ಇಂಟು ಮಾಡ್ರೇಟ್, ಇಲ್ಲಿ ಕೋರ್ಸ್ ಆಯಿತು, ಇಲ್ಲಿ ಮಾಡ್ರೇಟ್ ಪೆರ್ಲೈಟ್ ಆಗಿ ಕನ್ವರ್ಟ್ ಆಗುತ್ತೆ. ಗ್ರೈನ್ ಸೈಜ್ ಈಸ್ ಮೋರ್ ಯೂನಿಫಾರ್ಮ್. ಓಕೆ, ಇಲ್ಲಿ ಗ್ರೈನ್ ಸೈಜು ಒಂದೇ ಥರವಾಗಿರುವಂಥದ್ದು ಜಾಸ್ತಿ ಇರುತ್ತೆ. ಗ್ರೈನ್ ಸೈಜ್ ಈಸ್ ಲೆಸ್ ಯೂನಿಫಾರ್ಮ್, ಇಲ್ಲಿ ಸ್ವಲ್ಪ ಲೆಸ್, ಯಾಕಂದರೆ ಹಾರ್ಡ್ನೆಸ್ ಬರ್ತಾ ಏನಾಗುತ್ತೆ, ಗ್ರೈನ್ಸ್ ಚೇಂಜ್ ಆಗ್ತಾ ಇರ್ತವೆ. ಲಾರ್ಜ್ ಗ್ರೈನ್ ಸೈಜ್ ಇನ್ ಅನಿಲಿಂಗ್, ಸ್ಮಾಲರ್ ಗ್ರೈನ್ ಸೈಜ್ ಇನ್ ನಾರ್ಮಲೈಸಿಂಗ್. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅನಿಲಿಂಗ್. ಅನಿಲಿಂಗಲ್ಲಿ ಬೇರೆ ಆದಂಥ ಟೆಂಪ್ರೇಚರ್ ಮೇಲೆ, ಮೆಟಲ್ ಮೇಲೆ, ನಾವು ಹೀಟಿಂಗ್ ಝೋನ್ ಮೇಲೆ, ಹೀಟಿಂಗ್ ಫರ್ನೆಸ್ ಮೇಲೆ ಬೇರೆ ಆದಂಥ ಡಿಫ್ರೆನ್ಸ್ ಇರ್ತದೆ. ದೇರ್ ಇಸ್ ನೋ ಸಚ್ ಟೈಪ್ ಆಫ್ ನಾರ್ಮಲೈಸಿಂಗ್ ಪ್ರಾಸೆಸ್. ನಾರ್ಮಲೈಸಿಂಗಲ್ಲಿ ರೂಮ್ ಟೆಂಪರೇಚರಿಂದ ತೆಗೆದು ರೂಮ್ ಟೆಂಪರೇಚರ್ಗೆ ಹಾಕ್ತೀವಿ, ಫರ್ನೆಸ್ಸಿಂದ ತೆಗೆದು ಈಚೆಗೆ ಹಾಕ್ತೀವಿ. ಅದರಿಂದ ಯಾವುದೇ ರೀತಿಯಾದ ಹೊಸ ಡಿಫ್ರೆನ್ಸಸ್ಸು ಕಂಡು ಬರುವುದಿಲ್ಲ. ಓಕೆ, ಹಾಗಾದರೆ ಇಷ್ಟೊತ್ತು ಮಾಡಿದ ಪಾಠದಲ್ಲಿ ನಿಮಗೆ ಒಂದಷ್ಟು ಕ್ವಶನ್ ಕೇಳೋಣ. ಅರ್ಥ ಆಗಿದೆಯಲ್ಲ, ಕ್ಲಿಯರಾಗಿ ಹೇಳಿದ್ದೀನಿ. ನೀವು ಕುಲುಮೆ ಕೆಲಸ ಜ್ಞಾಪಿಸ್ಕೊಳ್ಳಿ. ಹಂಡೆ ರೂಮ್ ಟೆಂಪರೇಚರ್ಗೆ ಬಂತು ಅಂದರೆ ಒಲೆ ಮತ್ತು ಹಂಡೆನ ಜ್ಞಾಪಿಸ್ಕೊಳ್ಳಿ. ವೆರಿ ಸಿಂಪಲ್, ಟೆಕ್ನಿಕಲ್, ನೀವೇನು ತಲೆ ಕೆಡಿಸ್ಕೊಬೇಡಿ, ವೆರಿ ಸಿಂಪಲ್. ನಿಧಾನಕ್ಕೆ ಫುಲ್ ಹೇಳಿರೋದನ್ನ ರಿಪೀಟ್ ಮಾಡಿ ಕೇಳ್ಕೊತಾ ಹೋಗಿ, ನಿಮ್ಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ವಾಟ್ ಈಸ್ ಹೀಟ್ ಟ್ರೀಟ್ಮೆಂಟ್? ಓಕೆ, ಹೀಟ್ ಟ್ರೀಟ್ಮೆಂಟ್ ಅಂದರೆ ಏನು? ವಿಚ್ ಕಾಂಪೋನೆಂಟ್ ಈಸ್ ಇನ್ಕ್ರೀಸಸ್ ದ ಹಾರ್ಡ್ನೆಸ್ ಆಫ್ ದ ಸ್ಟೀಲ್? ನಿಮ್ಗೆ ಹಾಗೆ ಹೇಳಿದ್ದೆ, ಹಾರ್ಡ್ನೆಸ್ ಆಗಬೇಕಾದ್ರೆ ಯಾವುದೋ ಒಂದು ಕಾಂಪೋನೆಂಟ್ ಸೇರಬೇಕು ಅಂತ. ಯಾವ ಕಾಂಪೋನೆಂಟ್ ಅದು? ದಟ್ ಈಸ್ ಕಾರ್ಬನ್. ವಿಚ್ ಪ್ರಾಸೆಸ್ ಈಸ್ ಡನ್ ಟು ಸಾಫ್ಟ್ ದ ಮೆಟಲ್? ಯಾವುದೋ ಒಂದು ಪ್ರಾಸೆಸ್ಸಲ್ಲಿ ಮೆಟಲ್ಲು ಸಾಫ್ಟ್ ಆಗುತ್ತೆ ಅಂತ ಹೇಳಿದ್ದೆ, ಅದು ಯಾವುದು? ದಟ್ ಈಸ್ ಅನೀಲಿಂಗ್. ವೆರಿ ಗುಡ್. ವಾಟ್ ಈಸ್ ಸೋಕಿಂಗ್? ಸೋಕಿಂಗ್ ಅನ್ನೋ ವರ್ಡ್ ಬರುತ್ತೆ, ಹಾಗಂದ್ರೆ ಏನು? ಎಸ್, ವೆರಿ ಗುಡ್. ಸೋಕಿಂಗ್ ಅಂದರೆ ನೆನೆಸೋದು, ಅಂದರೆ ಬೆಂಕಿನಲ್ಲಿ ಕೀಪಿಂಗ್ ದ ಮೆಟಲ್ ಇನ್ ದ ಸೇಮ್ ಟೆಂಪರೇಚರ್ ಇನ್ ದ ಹರ್ತ್. ಓಕೆ, ಅದೇ ಟೆಂಪ್ರೇಚರಲ್ಲಿ, ಅದೇ ಹರ್ತ್ ಒಳಗಡೆ ತೆಗಿಬಾರ್ದು, ಟೆಂಪ್ರೇಚರ್ನು ಕಮ್ಮಿ ಮಾಡಬಾರ್ದು, ಅದೇ ಟೆಂಪ್ರೇಚರಲ್ಲಿ ಒಂದು ಸ್ವಲ್ಪ ಹೊತ್ತು ಇಡುವಂಥದ್ದನ್ನು ನಾವು ಸೋಕಿಂಗ್ ಅಂತ ಕರಿತೀವಿ. ನೇಮ್ ಎನಿ 2 ಟೈಪ್ಸ್ ಆಫ್ ಹೀಟ್ ಟ್ರೀಟ್ಮೆಂಟ್ ಪ್ರಾಸೆಸ್ ಟು ರೀಕ್ರಿಸ್ಟಲೈಸ್ ದ ಗ್ರೈನ್ಸ್. 2 ಅಪ್ಲಿಕೇಶನ್ ಇದೆ, 2 ಪ್ರಾಸೆಸ್ ಇದೆ. ಅದು ರೀಕ್ರಿಸ್ಟಲೈಸೇಷನ್ ಆಫ್ ಗ್ರೈನ್ ಅಂತ ಕರಿತೀವಿ. ಯಾವ್ಯಾವುದು? ಒಂದು ಅನಿಲಿಂಗ್, ವೆರಿ ಗುಡ್. ಎರಡನೇದು ನಾರ್ಮಲೈಸಿಂಗ್, ವೆರಿ ಫೈನ್. ಓಕೆ, ನೇಮ್ ದ ಹೀಟ್ ಟ್ರೀಟ್ಮೆಂಟ್ ಪ್ರಾಸೆಸ್ ವೇರ್ ಓನ್ಲಿ ಔಟರ್ ಸರ್ಫೇಸ್ ಇಸ್ ಹಾರ್ಡನ್ಡ್ ಅಂಡ್ ಕೋರ್ ರಿಮೈನ್ಸ್ ದ ಸಾಫ್ಟ್. ಯಾವುದೋ ಒಂದು ಪ್ರಾಸೆಸ್ಸಲ್ಲಿ ನಾನು ನಿಮ್ಗೆ ಹೇಳಿದೆ, ಹೊರಗಡೆ ಮಾತ್ರ ಕೇಸು ಗಟ್ಟಿ ಇರುತ್ತೆ, ಒಳಗಡೆ ಸಾಫ್ಟ್ ಆಗಿ ಇರುತ್ತೆ ಅಂತ. ಆ ಪ್ರಾಸೆಸ್ ಯಾವುದು? ಎಸ್, ವೆರಿ ಗುಡ್, ಕೇಸ್ ಹಾರ್ಡನಿಂಗ್. ವಾಟ್ ಈಸ್ ದ ಅಪ್ಪರ್ ಕ್ರಿಟಿಕಲ್ ಆ್ಯಂಡ್ ಲೋವರ್ ಕ್ರಿಟಿಕಲ್ ಟೆಂಪರೇಚರ್ ಇನ್ ದ ಸ್ಟೀಲ್? ಸ್ಟೀಲಲ್ಲಿ ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರ್ ಅಂದರೆ ಏನು, ಲೋವರ್ ಕ್ರಿಟಿಕಲ್ ಟೆಂಪರೇಚರ್ ಅಂದರೆ ಏನು? ಓಕೆ, ಇದನ್ನು ನೀವು ನಮಗೆ ಬರೆದು ಕೊಡಿ. Summary. Heat treatment is the process of heating the metal up to its critical temperature and cooling it under the controlled cooling rate. It is done to get equilibrium grains. It is done to get the required mechanical properties of the metal, improve the hardness, improve the toughness, improve the machinability. Okay, improve the different heat treatment process are annealing, normalizing, hardening, tempering and case hardening, etc. ಓಕೆ, ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ ಅಂದರೆ ನಾವು ಬಿಟ್ಟಿರುವಂಥ ಹಾರ್ಡನಿಂಗ್, ಟೆಂಪರಿಂಗನ್ನು ಕಂಪ್ಲೀಟ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.